ಪತ್ರಕರ್ತರಿಗೆ ಪುರಸ್ಕಾರ ಕೊಡೋದು, ಪತ್ರಕರ್ತರಿಗೆ ಒಂದು ಶಬಾಸ್ ಅಂತ ಹೇಳೋದು, ಅಂಥ ಸರ್ಕಾರ ನಿಜವಾದ ಸರ್ಕಾರ. ಯಾಕಂದ್ರೆ ಪತ್ರಕರ್ತರು ಸರ್ಕಾರಕ್ಕೆ ಯಾವಾಗಲೂ ಪಟ್ಟಿ ಹಿಡಿದನೆ ಏನು ಮಾಡ್ತಾ ಇದ್ದೀರಪ್ಪ ಅಂತ ಕೇಳೋರು ಜನ. ಅಂತ ತಾವು ಈ ಸರ್ಕಾರ ಮೊಹರೆ ಪ್ರಶಸ್ತಿ 5 ವರ್ಷ ಪೆಂಡಿಂಗ್ ಇತ್ತು, ಇದೇ ಸರ್ಕಾರ ಕೊಟ್ಟರು. TSR ಪ್ರಶಸ್ತಿ 5 ವರ್ಷ ಪೆಂಡಿಂಗ್ ಇತ್ತು, ಇದೇ ಸರ್ಕಾರ, ಈ ಸರ್ಕಾರ ಬಂದ ಮೇಲೆ ಕೊಟ್ಟರು. ಈಗ ಪರಿಸರ ಉದ್ಯಮ 7 ವರ್ಷ ಪೆಂಡಿಂಗ್ ಇತ್ತು, ಇದೇ ಮುಖ್ಯಮಂತ್ರಿ ಇದೇ ಸರ್ಕಾರ ಸಮಿತಿ ರಚನೆ ಮಾಡಿ ಅದನ್ನು ಕಾರ್ಯ ಒಂದು ಹಂತಕ್ಕೆ ತಂದಿದ್ದಾರೆ. ಉದ್ಯಮ ಪತ್ರಕಾರಿತೆ ಅದು ಕೂಡ ಸೇಮ್ ಹಂತದಲ್ಲಿ. ಸೊ ಈ ತರ ಸುಮಾರು ಪತ್ರಕರ್ತರಿಗೆ ಶಬಾಸ್ ಅಂತ ಹೇಳೋದು ಕೆಲಸ. ನೀವು ಟೀಕೆ ಮಾಡ್ತಾ ಇದ್ದೀರಾ ಅಂದ್ರೆ ನೀವು ನಮಗೆ ದೂಷಣೆ ಕೊಡ್ತಾ ಇದ್ದೀರಾ, ಇಲ್ಲ ನೀವು ನಿಮ್ಮ ಕೆಲಸ ಮಾಡ್ತಾ ಇದ್ದೀರಾ, ನೀವು ನಿಮ್ಮ ಕೆಲಸ ಇನ್ನೂ ಜೋರಾಗಿ ಮಾಡಿ ಅಂತ ಹೇಳೋದು ಅಂತ ಸರ್ಕಾರ ಶ್ರೀ ಸಿದ್ದರಾಮಯ್ಯನವರ ಸರ್ಕಾರ. ಅದಕ್ಕೆ ಇದು ಒಂದು ಬಹಳ ಖುಷಿ ಇಲ್ಲ. ಈ ಹೋದ 2 ವರ್ಷದಲ್ಲಿ ಇದು ಏನು ನಾನು ಆಯುಕ್ತರಾಗಿ ಇದು ಮಾಡ್ತಾ ಇದ್ದೇನೆ, ಬಹಳಷ್ಟು ಕೆಲಸಗಳು ಪತ್ರಕರ್ತರಿಗಾಗಿ, ಸುಮಾರು ಯೋಜನೆಗಳು ಯಾರು ವಿಚಾರ ಮಾಡಿಲ್ಲ ಅಂತ ಯೋಜನೆಗಳು. ಗ್ರಾಮೀಣ ಪತ್ರಕರ್ತರಿಗೆ ಬಸ್ ಪಾಸ್, ಈಗ ಚಾಲ್ತಿಯಲ್ಲಿ ಇರ್ತಕ್ಕಂಥ ಆರೋಗ್ಯ ಸಂಜೀವನಿ, ಬಹಳಷ್ಟು ಯೋಜನೆಗಳು ಒಂದರ ಮೇಲೆ ಒಂದು. ಈ ಸಂದರ್ಭದಲ್ಲಿ TS ಇಲಿಯಟ್ ಅಂತ ಒಬ್ಬ ಮಹಾನ್ ಕವಿ, ಅವನದು ಒಂದು ಪ್ರಬಂಧ ಇದೆ. ಆ ಪ್ರಬಂಧ ಇಂಡಿವಿಜುವಲ್ ಟ್ಯಾಲೆಂಟ್ ಅಂಡ್ ಟ್ರೆಡಿಷನ್ ಅಂಡ್ ಇಂಡಿವಿಜುವಲ್ ಟ್ಯಾಲೆಂಟ್. ಟ್ರೆಡಿಷನ್ ಅಂದ್ರೆ ಸರ್ಕಾರ, ಇಂಡಿವಿಜುವಲ್ ಟ್ಯಾಲೆಂಟ್ ಅಂದ್ರೆ ತಾವು ಎಲ್ಲರೂ 15 ಜನ ಇಲ್ಲಿ ಕೂತಿರೋರು. ಈ ನಡುವೆ ಇರತಕ್ಕಂತ ಏನ್ ಜಗಳ ಇದೆ, ಈ ಜಗಳದಲ್ಲಿ ಸೃಜನೆ ಆಗೋದು, ಸೃಷ್ಟಿ ಆಗೋದು, ಆ ಸೃಷ್ಟಿ ಮಾಡ್ಲಿಕ್ಕೆ ಜನರಕ್ಕೋಸ್ಕರ ಏನು ಮಾಡಬೇಕು ಅದು ಮಾಡ್ಲಿಕ್ಕೆ ತಾವು ಏನು ಈ ಸರ್ಕಾರಕ್ಕೆ ಸಪೋರ್ಟ್ ಕೊಡ್ತಾ ಇದ್ದೀರಿ, ಪಾಸಿಟಿವ್ ನೆಗೆಟಿವ್ ಬಟ್ ಸಪೋರ್ಟ್ ಕೊಡ್ತಾ ಇದ್ದೀರಿ, ಅದಕ್ಕೆ ತಮಗೆ ಎಲ್ಲರಿಗೆ ಧನ್ಯವಾದಗಳು. ಈಗಾಗಲೇ ಸರ್ಕಾರ ಮತ್ತೊಂದು ಅಭಿನಯ ಶಾರದೆ ಜಯಂತಿ ಹೆಸರಿನಲ್ಲಿ ಅತ್ಯುತ್ತಮ ನಟಿ ಪ್ರಶಸ್ತಿಯನ್ನು ಘೋಷಣೆ ಮಾಡಿದೆ. ಅದೇ ತರ ಚಿತ್ರರಂಗಕ್ಕೆ 25 ವರ್ಷಗಳ ಕೊಡುಗೆ ನೀಡಿರುವ ಮಹಿಳಾ ಸಾಧಕರಿಗೆ ಜೀವಮಾನ ಸಾಧನೆ ಪ್ರಶಸ್ತಿಯಾಗಿ ದಿವಂಗತ ಬಿ ಸರೋಜಾದೇವಿ ಅವರ ಹೆಸರಿನಲ್ಲಿ ಕೂಡ ಅಭಿನಯ ಸರಸ್ವತಿ ಪ್ರಶಸ್ತಿ ಅಂತೂ ಈ ಸರ್ಕಾರ ಘೋಷಣೆ ಮಾಡಿದೆ. ಜನರಲ್ಲಿ ಇರ್ತಕ್ಕಂಥ, ಸಮಾಜದಲ್ಲಿ ಇರ್ತಕ್ಕಂಥ ಕಲಾವಿದರಾಗಲಿ, ಸಮಾಜ ಧುರೀಣರಾಗಲಿ, ಅವರಿಗೆ ಗಾಂಧಿ ಪ್ರಶಸ್ತಿ ಈಗ ನಾವು ಕೊಡ್ತಾ ಇದ್ದೀವಿ ಪ್ರತಿ ವರ್ಷ. ಈಗ ಗಾಂಧಿ ಪ್ರಶಸ್ತಿ ಇದೇ ಸರ್ಕಾರ, ಇದೇ ಹಳೆ ಸಿದ್ದರಾಮಯ್ಯ ಸರ್ಕಾರ ಗಾಂಧಿ ಪ್ರಶಸ್ತಿ ಶುರು ಮಾಡಿತ್ತು, 5 ಲಕ್ಷ ರೂಪಾಯಿ. ಮತ್ತೆ ಗಾಂಧಿ ವಿಚಾರದಲ್ಲಿ ಮುಂದೆ ಹೋಗುವ, ಗಾಂಧಿ ವಿಚಾರ ಜೀವಂತ ಉಳಿಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡುವ ಸಂಘ ಸಂಸ್ಥೆಗಳಿಗೆ, ವ್ಯಕ್ತಿಗಳಿಗೆ, ಅವರಿಗೆ ಕೂಡ ಸೊ ಪ್ರಶಸ್ತಿ ಕೊಡೋದು, ಪುರಸ್ಕಾರ ಕೊಡೋದು, ಪುರಸ್ಕಾರ ಮುಖಾಂತರ ಸರ್ಕಾರದ ಭಾವನೆ, ಸರ್ಕಾರದ ಭೂಮಿಕೆ ಏನಿದೆ ಅದು ಜನರಿಗೆ ಗೊತ್ತಾಗಬೇಕಂತ ಒಂದು ಪ್ರಯತ್ನ ಈ ಸರ್ಕಾರ ನಿರಂತರವಾಗಿ ಮಾಡ್ತಾ ಬಂದಿದೆ. ನನ್ನ ಜೊತೆಗೆ ಪರಿಸರ ಮತ್ತು ಅಭಿವೃದ್ಧಿ ಪತ್ರಿಕೋದ್ಯಮ ಪ್ರಶಸ್ತಿಗಳನ್ನು ಪಡೆದಿರೋ ಎಲ್ಲ ಪ್ರತಿಭಾವಂತ ಪತ್ರಕರ್ತರು, ನನ್ನ ಸಹೋದ್ಯೋಗಿಗಳು, ಅಂಕಣಕಾರರು ಹಾಗೂ ಕೃತಿಕಾರರಿಗೆ ನಾನು ಹೃತ್ಪೂರ್ವಕ ಅಭಿನಂದನೆಗಳು.
ಪರಿಸರ ಮತ್ತು ಅಭಿವೃದ್ಧಿಯ ವ್ಯಾಖ್ಯಾನಗಳೇ ಬದಲಾಗಿ ಹೋಗ್ತಾ ಇದ್ದಾವೆ. ಅದು ಅಪಾಯಕಾರಿ ಕಾಲಮಾನ, ಅವೆರಡರ ವ್ಯಾಖ್ಯಾನಗಳು ಬದಲಾಗ್ತಾ ಇರೋದು. ಅಭಿವೃದ್ಧಿ ಅಂದ್ರೆ ಏನು, ಪರಿಸರ ಅಂದ್ರೆ ಏನು ಅನ್ನೋದು. ಸೊ ಸಮಾಜದ ಕಟ್ಟಕಡೆಯ ಮನುಷ್ಯನಿಗೆ ಆಗೋ ಪ್ರಯೋಜನವೇ ಅಭಿವೃದ್ಧಿಯ ಮಾನದಂಡ ಆಗಿರ್ಬೇಕು ಅನ್ನೋದು ಮರ್ತೋಗಿದೆ ನಮಗೆಲ್ಲ. ಮಾನದಂಡ ಆಗ್ಬೇಕಾಗಿತ್ತು. ಈ ಮಾನದಂಡ ಕಳೆದು ಹೋಗಿದೆ. ಅದನ್ನ ಮತ್ತೆ ಹುಡುಕಿ ಅದನ್ನ ಮತ್ತೆ ಅದರ ಜಾಗಕ್ಕೆ ಪ್ರತಿಷ್ಠಾಪಿಸಬೇಕಾಗಿದೆ. ಇದಕ್ಕೆ ಸರ್ಕಾರಗಳು ಮತ್ತೆ ಸಮಾಜ ಮತ್ತು ಪತ್ರಿಕಾ ವೃತ್ತಿನಲ್ಲಿ ತೊಡಗಿರೋರು ಎಲ್ಲರೂ ಸೇರ್ಕೊಂಡು ಮಾಡಬೇಕಾಗಿರುವಂತ ಸಾಮೂಹಿಕ ಜವಾಬ್ದಾರಿ ಇದು. ಕನ್ನಡ ಪತ್ರಿಕೋದ್ಯಮ ಚರಿತ್ರೆಯಲ್ಲಿ ಅಪ್ಪಟ ಜನಪರ ಅಧ್ಯಾಯಗಳನ್ನು ಕಟ್ಟಿದ ಕೆಲವೇ ಧೀಮಂತರ ಪೈಕಿ ಒಡ್ಡರ್ಸೆ ಅವರು. ಅವ್ರ ಜೊತೆಗೆ ನೇರವಾಗಿ ಕೆಲಸ ಮಾಡೋ ಸಂದರ್ಭ ನನಗೆ ಒದಗಿ ಬರಲಿಲ್ಲ. ಸಾಮಾನ್ಯ ಓದುಗರು ಪತ್ರಿಕೆ ಒಡೆಯರಾಗಬೇಕು ಅನ್ನೋ ಕನಸನ್ನು ನನಸು ಮಾಡೋಕ್ಕೆ ತಮ್ಮ ಬದುಕಿನ ಬಹುಭಾಗನ ಅವರು ಮೀಸಲಾಗಿಟ್ರು. ಈಗಾಗಲೇ ಹೇಳಿರೋ ತರ ಚಿಂತನೆಯ ಹೊಳೆ ಹರಿಸಿ ಜನಶಕ್ತಿಯ ಗಳೆ ತೆಗೆಯುವ ಮುಂಗಾರು ಅನ್ನೋದೊಂದು ಅವರ ಪತ್ರಿಕೆ ಧ್ಯೇಯವಾಕ್ಯ ಆಗಿತ್ತು. ದೀನದಲಿತರು, ದುರ್ಬಲರು, ವಂಚಿತರ ಪರವಾಗಿ ಅಕ್ಷರಶಃ ಪತ್ರಿಕಾ ಲೋಕದಲ್ಲಿ ಗುಡುಗಿದ ದನಿ ಅವರಾಗಿತ್ತು. ಅವ್ರ ದನಿ ನಾನು ಅವ್ರ ಜೊತೆ ಒಡನಾಡಿದ್ದೀನಿ, ಅವ್ರ ಜೊತೆ ಕೆಲಸ ಮಾಡಿಲ್ಲ. ಅವ್ರ ದನಿ, ಅವರ ಎತ್ತರ, ಅವರು ಯಾವ ಎತ್ತರಕ್ಕೆ ಇದ್ರೋ ಆ ಧೀಮಂತ ವ್ಯಕ್ತಿತ್ವ, ಆ ಗುಡುಗೋ ದನಿ ಈಗಲೂ ನನಗೆ ಕಣ್ಣಿಗೆ ಕಟ್ಟಂಗಿದೆ. ಅವರನ್ನ ಬಂಡವಾಳವಾದ ಪತ್ರಿಕೆ ಆರಂಭ ಮಾಡೋಕ್ಕೆ ದೊಡ್ಡ ಬಂಡವಾಳ ಬೇಕಾಗುತ್ತೆ. ಇಲ್ಲಿ ಅವ್ರ ಜೊತೆಗೆ ಆ ಮುಂಗಾರು ಪತ್ರಿಕೆಯನ್ನು ಕಟ್ಟಿದ ಹಲವಾರು ಹಿರಿಯ ಸಹೋದ್ಯೋಗಿಗಳು ಇಲ್ಲಿದ್ದಾರೆ. ಬಂಡವಾಳವಾದ ಒಡ್ಡರ್ಸೆ ಅವ್ರನ್ನ ಕಡೆಗೂ ಸೋಲಿಸುತ್ತೆ. ಅವರ ಕಡೆಯ ದಿನಗಳನ್ನು ಅವರು ನೋವಿನಲ್ಲಿ ಕಳೀತಾರೆ. ಅವರ ಉತ್ತರಾಧಿಕಾರಿ ಸುಧೀರ್ ನವೀನ್ ಶೆಟ್ಟಿ ಅವರು ಇಲ್ಲಿ ಸಭೆಯಲ್ಲಿ ಇದ್ದಾರೆ. ಅತ್ಯಂತ ಜನಜನಿತ ಮಾತು ಒಡ್ಡರ್ಸೆ ಅವ್ರ ಬಗ್ಗೆ ಒಂದು ಜನಜನಿತವಾಗಿತ್ತು. ಅದು ಬಹಳ ಜನಕ್ಕೆ ಗೊತ್ತಿಲ್ಲ ಅಂದ್ಕೊಂಡು ಹೇಳ್ತಿದ್ದೀನಿ. ಬಹಳ ಜನಕ್ಕೆ ಮತ್ತೆ ಬಹುತೇಕ ಜನಕ್ಕೆ ಇದು ಪುನರಾವರ್ತನೆ ಅಂತ ಅನಿಸ್ಬೋದು. ಮುಂಗಾರಿನಲ್ಲಿ ಕೆಲಸ ಮಾಡಬೇಕು ಅಂತ ಯಾರೋ ಫೋನ್ ಮಾಡಿದಂತ ನನ್ನಂತ ಒಬ್ಬ ಆಕಾಂಕ್ಷಿನ ಒಡ್ಡರ್ಸೆ ಅವರು ತಕ್ಷಣ ಕೇಳ್ತಾರಂತೆ ಫೋನ್ ಮಾಡಿದ್ದ ಹುಡುಗನ, ಯಾರು ನೀನು ತಮ್ಮ ಅಂತ. ಆತ ಕುಗ್ಗಿದ ದನಿಯಲ್ಲಿ, ನಾನು ಶತಮಾನಗಳಿಂದ ಶೋಷಣೆಗೊಳಗಾದ ಜಾತಿಯವನು ಸರ್ ಅಂತ ಹೇಳ್ತಾನೆ. ಅವರು ತಕ್ಷಣ ಶೆಟ್ರು ಹೇಳ್ತಾರೆ, ಆಯ್ತು ನಾಳೆ ಬಂದು ಕೆಲ್ಸಕ್ಕೆ ಸೇರ್ಕೋ ಅಂತ ಹೇಳಿದ್ರಂತೆ. ಈ ಅನುಭವ ಒಡ್ಡರ್ಸೆ ಅವರು ಕೆಳಗೆ ಬಿದ್ದವರ ನೋವಿಗೆ ಮಿಡಿಯುವ ತಾಯಿ ಹೃದಯದ ಪ್ರತೀಕ ಆಗಿರ್ತದೆ. ಅವರ ಪತ್ರಿಕೋದ್ಯಮವನ್ನು ವಿವರವಾಗಿ ನೆನೆಯಲು ಇವತ್ತು ಕಾಲಾವಕಾಶ ಇಲ್ಲ. ಸಮಾಜಮುಖಿ ಪತ್ರಿಕೋದ್ಯಮ ಹೇಗಿರಬೇಕು ಅನ್ನೋದಕ್ಕೆ ಒಡ್ಡರ್ಸೆ ನೇತೃತ್ವದ ಪ್ರತಿಭಾವಂತ ತಂಡ ರೂಪಿಸಿದ ಸಂಚಿಕೆಗಳೇ ಸಾಕ್ಷಿ. ಆ ಸಂಚಿಕೆಗಳನ್ನ ಪುಸ್ತಕ ರೂಪದಲ್ಲಿ ತರುವಂತ ಒಂದು ಆಲೋಚನೆ ನಡೀಬೇಕಾಗಿದೆ. ಅಮೆರಿಕ, ಬ್ರಿಟನ್ ಇಂಥ ದೇಶಗಳ ಪತ್ರಿಕೋದ್ಯಮದ ಇತಿಹಾಸದ ಮತ್ತು ಆ ದೇಶದ ಧೀಮಂತರ ಕುರಿತು ನಮ್ಮ ವಿಶ್ವವಿದ್ಯಾಲಯಗಳ ಪತ್ರಿಕೋದ್ಯಮ ಇಲಾಖೆಗಳು ಹೇಳ್ಕೊಡ್ತವೆ. ಆದ್ರೆ ನಮ್ಮವರೇ ಆಗಿರುವಂತ ಒಡ್ಡರ್ಸೆ, ಲಂಕೇಶು ಮುಂತಾದ ಧೀಮಂತರಿ ಅವರ ಬಗ್ಗೆ ಹೇಳ್ಕೊಡುವಂತ ಪಾಠಗಳಿಲ್ಲ, ಅವ್ರನ್ನ ಕಲಿಸ್ಕೊಡ್ತಾ ಇಲ್ಲ. ಅವ್ರು ಯಾವ ಪತ್ರಿಕೋದ್ಯಮ ನಡೆಸಿದ್ರು ಅನ್ನೋದನ್ನ ಕಲಿಸ್ಕೊಡುವಂತ ವ್ಯವಸ್ಥೆ ನಮ್ಮ ಪತ್ರಿಕೋದ್ಯಮ ಇಲಾಖೆಗಳಲ್ಲಿ ಇನ್ನೂ ನಡಿಬೇಕಾಗಿದೆ. ಅವರನ್ನು ನಿರ್ಲಕ್ಷಿಸಿರೋದು ಒಂದು ಬಹಳ ಖೇದ ಸಂಗತಿ. ಒಡ್ಡರ್ಸೆ ಹೆಸರಿನಲ್ಲಿ ಸ್ಥಾಪನೆ ಮಾಡಿರುವಂತ ಪ್ರಶಸ್ತಿನ ಪಡೆಯೋದು ನನಗೆ ಬಹಳ ಹೆಮ್ಮೆ ಸಂಗತಿ. ಒಡ್ಡರ್ಸೆ ಪ್ರಶಸ್ತಿ ಪ್ರದಾನದ ಈ ಸಂದರ್ಭ ಅವರು ಎತ್ತಿ ಹಿಡಿದ ಜನಶಕ್ತಿಯ ಬೆಳೆ ತೆಗೆಯುವ ಪತ್ರಿಕೋದ್ಯಮದ ಮೌಲ್ಯಗಳನ್ನ ಮತ್ತೆ ಪುನರ್ಜೀವಿತಗೊಳಿಸಬೇಕು ಅನ್ನೋದನ್ನ ಎತ್ತಿ ತೋರಿಸುತ್ತೆ. ಆ ಕೆಲಸ ಆಗ್ಬೇಕಾಗಿದೆ. ಇವತ್ತಿನ ಪತ್ರಿಕೋದ್ಯಮಕ್ಕೆ ತುಕ್ಕು ಹಿಡಿದಿದೆ ಅಂತ ನನ್ನ ಭಾವನೆ. ಈ ಹಿಂದಿನ ಪತ್ರಿಕೋದ್ಯಮಕ್ಕೆ ಹಿಡಿದಿರೋ ತುಕ್ಕನ್ನು ತೊಳೆಯುವ ಶಕ್ತಿ ಒಡ್ಡರ್ಸೆ ಮಾದರಿ ಜರ್ನಲಿಸಂಗೆ ಇದೆ. ಪ್ರಶಸ್ತಿಯ ನೆಪದಲ್ಲಿ ಒಡ್ಡರ್ಸೆ ಮೌಲ್ಯಗಳು ಪುನಃ ಮುನ್ನೆಲೆಗೆ ಬರಬೇಕಿದೆ, ನಾವು ತರಬೇಕಿದೆ. ಈ ಪ್ರಶಸ್ತಿಗೆ ನನ್ನ ಆಯ್ಕೆ ಮಾಡಿರುವ ನ್ಯಾಯಮೂರ್ತಿ ಅಶೋಕ್ ಹಿಂಚಿಗೇರಿ ಅಧ್ಯಕ್ಷತೆ ಸಮಿತಿಗೆ ನನ್ನ ಸವಿನಯ ವಂದನೆಗಳು. ನನಗೆ ಸಂದಿರುವ ಪ್ರಶಸ್ತಿಯಲ್ಲಿ ನಾನು ಕೆಲಸ ಮಾಡಿದ ಕನ್ನಡಪ್ರಭ, ವಿಜಯ ಕರ್ನಾಟಕ ಹಾಗೂ ಪ್ರಜಾವಾಣಿ ಪತ್ರಿಕೆಗಳಿಗೆ ಬಹಳ ದೊಡ್ಡ ಪಾಲು ಹೋಗ್ಬೇಕು. ಒಬ್ಬ ಪತ್ರಕರ್ತ ಅವನು
ಇಂಡಿಪೆಂಡೆಂಟ್ ಆಗಿ ಅವನೊಬ್ಬನೇ ಕೆಲಸ ಮಾಡಲ್ಲ, ಅವನ ಜೊತೆಗೆ ಒಂದು ದೊಡ್ಡ ಟೀಮ್ ಇರುತ್ತೆ. ಆ ಪತ್ರಿಕೆಯನ್ನು ತರುವಂತ ಸಂಪಾದಕರು ಇರ್ತಾರೆ, ಆಡಳಿತ ವರ್ಗ ಇರುತ್ತೆ. ಅವ್ರು ಎಷ್ಟು ಉದಾರವಾಗಿರ್ತಾರೆ, ಅವ್ರು ಎಷ್ಟು ಪತ್ರಿಕಾ ಸ್ವಾತಂತ್ರ್ಯ ಗೌರವಿಸ್ತಾರೆ, ಅದರ ಮೇಲೆ ಅವನು ಬರೆಯೋದು ನಿರ್ಧಾರ ಆಗುತ್ತೆ. ಆದ ಕಾರಣ ನಾನು ಕೆಲಸ ಮಾಡಿದಂತ ಪತ್ರಿಕೆಗಳ ಸಂಪಾದಕರು, ಸಂಪಾದಕೀಯ ಪುಟಗಳ ಮುಖ್ಯಸ್ಥರು, ನನ್ನ ವರದಿಗಳನ್ನು ಅಂಕಣಗಳಾಗಿ ಕತ್ತರಿ ಹಾಕದೇನೆ ಪ್ರಕಟಿಸಿದಂತ ಎಲ್ಲರಿಗೂ ಕೂಡ ಈ ಪ್ರಶಸ್ತಿ ಸೇರ್ಬೇಕು. ಅವರ ಪ್ರತಿನಿಧಿಯಾಗಿ ಮಾತ್ರ ನಾನು ಇದನ್ನ ಇಲ್ಲಿ ತಗೊಳ್ತಿದ್ದೀನಿ ಅಂತಂದು ಹೇಳ್ತೀನಿ. ಕ್ಯಾಲೆಂಡರ್ ವರ್ಷದ ವಡ್ಡರ್ಸೆ ರಘುರಾಮ್ ಶೆಟ್ಟಿ ಸಾಮಾಜಿಕ ನ್ಯಾಯ ಪತ್ರಿಕೋದ್ಯಮದ ಸಾಮಾಜಿಕ ನ್ಯಾಯ ಪತ್ರಿಕೋದ್ಯಮ ಪ್ರಶಸ್ತಿ ಹಾಗೂ 2017ರಿಂದ 23ರವರೆಗೆ ಆ ವರ್ಷದ ಪರಿಸರ ಮತ್ತು ಅಭಿವೃದ್ಧಿ ಪತ್ರಿಕೋದ್ಯಮ ಪ್ರಶಸ್ತಿ ಪ್ರದಾನ ಈಗ ಎಲ್ಲರಿಗೂ ಕೂಡ ಪ್ರಶಸ್ತಿಗಳನ್ನು ಪ್ರದಾನ ಮಾಡಿದ್ದೇವೆ. ಸುಮಾರು 14 ಜನ ಪರಿಸರ ಮತ್ತು ಅಭಿವೃದ್ಧಿ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಅವ್ರಿಗೆಲ್ಲರಿಗೂ ಕೂಡ ಅಭಿನಂದನೆಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಜೊತೆಗೆ ವಡ್ಡರ್ಸೆ ರಘುರಾಮ್ ಶೆಟ್ಟಿ ಅವರ ಹೆಸರಿನಲ್ಲಿ ಇರ್ತಕ್ಕಂಥ ಸಾಮಾಜಿಕ ಪತ್ರಿಕೋದ್ಯಮ ಪ್ರಶಸ್ತಿಯನ್ನು ಹಿರಿಯ ಪತ್ರಕರ್ತರಾದಂಥ ಟಿ ಉಮಾಪತಿಯವರಿಗೆ ನೀಡಲಾಗಿದೆ. ಅವರಿಗೂ ಕೂಡ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಇವರೆಲ್ಲರಿಗೂ ಕೂಡ ಒಳ್ಳೆ ಆರೋಗ್ಯ ಕೊಡ್ಲಿ, ಆಯುಷ್ ಕೊಡ್ಲಿ, ಮತ್ತೆ ಇನ್ನಷ್ಟು ಅವರ ಕ್ಷೇತ್ರಗಳಲ್ಲಿ ಅವರ ವೃತ್ತಿನಲ್ಲಿ ಸಾಧನೆಯನ್ನ ಮಾಡಲಿ ಅಂತೇಳಿ ಆಶಿಸ್ತೇನೆ. ಪತ್ರಿಕೋದ್ಯಮ ನಾವು ಇದನ್ನ 4ನೇ ಅಂಗ ಅಂತ ಕರಿತೀವಿ, ಪ್ರಜಾಪ್ರಭುತ್ವದ 4ನೇ ಅಂಗ ಅಂತ ಕರಿತೀವಿ. ಅದು ವಾಸ್ತವ ಕೂಡ. ಈ ಪತ್ರಿಕೋದ್ಯಮ ಜನರಿಗೆ ಜಾಗೃತಿಯನ್ನು ಉಂಟು ಮಾಡತಕ್ಕಂಥದ್ದು, ಜನರಿಗೆ ಸತ್ಯವಾದಂಥ ಮಾಹಿತಿಗಳನ್ನು ಒದಗಿಸ್ಕೊಡ್ತಕ್ಕಂಥದ್ದು ಅತ್ಯಂತ ಅವಶ್ಯ. ಮಾಹಿತಿಗಳನ್ನು ಕೊಡುವಾಗ ಅವು ಸಮಾಜಮುಖಿಯಾಗಿರ್ಬೇಕು, ಮತ್ತೆ ಸತ್ಯದಿಂದ ಕೂಡಿರ್ತಕ್ಕಂಥ ವಿಚಾರಗಳನ್ನು ಜನರ ಮುಂದೆ ಇಡತಕ್ಕಂಥ ಪ್ರಯತ್ನವನ್ನು ಮಾಡಬೇಕು. ನಿಮ್ಮ ಅಭಿಪ್ರಾಯಗಳನ್ನು ವ್ಯಕ್ತ ಮಾಡುವಾಗ ವಸ್ತು ಸ್ಥಿತಿಯಿಂದ ಕೂಡಿರಬೇಕು. ಅನೇಕ ಸಾರಿ ಪತ್ರಿಕೋದ್ಯಮ ಊಹೆಗಳಿಂದ ಕೂಡಿರ್ತಕ್ಕಂಥ ಇವನ್ನೇ ಜಾಸ್ತಿ ಇರ್ತದೆ. ಊಹಾ ಪತ್ರಿಕೋದ್ಯಮ ಆಗಬಾರದು. ಅದನ್ನ ಸತ್ಯ ಅಸತ್ಯತೆಗಳನ್ನ ಪತ್ತೆ ಹಚ್ಚಿ 100% ಸತ್ಯ ಆಗದೇ ಇರ್ಬೋದು, ಆದರೆ
ಶೋಧನೆ ಮಾಡ್ತಕ್ಕಂಥದ್ದು ಇದೆಯಲ್ಲ ಅದು ಬಹಳ ಮುಖ್ಯ. ಅದು ಸತ್ಯನ ಅಸತ್ಯನ ಅಂತಕ್ಕಂಥ ಪ್ರಯತ್ನ ಮಾಡ್ತಕ್ಕಂಥದ್ದು, ಅದನ್ನು ಶೋಧನೆ ಮಾಡ್ತಕ್ಕಂಥದ್ದು ಅತ್ಯಂತ ಅಗತ್ಯ ಅಂತಕ್ಕಂಥದ್ದನ್ನು ತಿಳ್ಕೋಬೇಕಾಗ್ತದೆ. ಯಾವುದೇ ಕಾರಣಕ್ಕೆ ಒಬ್ಬ ವ್ಯಕ್ತಿಯ ಮೇಲೆ ಮಾಡ್ತಕ್ಕಂಥ ವಿಚಾರಗಳು ಆ ವ್ಯಕ್ತಿ ತಪ್ಪು ಮಾಡಿದ್ರೆ ತಪ್ಪು ಅಂತ ಹೇಳಬೇಕು. ತಪ್ಪು ಮಾಡದೆ ಹೋದರೆ ತಪ್ಪು ಅಂತ ಹೇಳ್ತಕ್ಕಂಥದ್ದು ಸರಿಯಾದಲ್ಲ. ಆರೋಪ ಮಾಡುವಾಗ ನಾನು ಆರೋಪ ಮಾಡಬೇಡಿ ಅಂತ ಹೇಳಲ್ಲ. ಆರೋಪ ಮಾಡುವಾಗ ಆರೋಪ ಸತ್ಯದಿಂದ ಕೂಡಿದೆಯಾ ಇಲ್ಲ ಮಿಥ್ಯದಿಂದ ಕೂಡಿದೆಯಾ ಅಂತಕ್ಕಂಥದ್ದನ್ನು ನೋಡ್ಬೇಕು. ಮತ್ತೆ ಸರ್ಕಾರದ ಮೇಲೆ ನಾವೆಲ್ಲ ಮಾಡೋದೆಲ್ಲ ಸರಿ ಅಂತ ನಾನು ಹೇಳಕ್ ಹೋಗಲ್ಲ. ಆದ್ರೆ ಜನಪರವಾಗಿರ್ತಕ್ಕಂಥ ವಿಚಾರಗಳು ಇದ್ದಾಗ ಅವುಗಳನ್ನು ಜನರಿಗೆ ತಿಳಿಸ್ತಕ್ಕಂಥ ಪ್ರಯತ್ನಗಳನ್ನು ಮಾಡಬೇಕಾಗ್ತದೆ. ಜನಪರ ಇಲ್ಲೇ ಇರ್ತಕ್ಕಂಥ ವಿಚಾರಗಳಿದ್ರೆ ಅದನ್ನು ಕೂಡ ಜನರಿಗೆ ತಿಳಿಸ್ತಕ್ಕಂಥ ಪ್ರಯತ್ನವನ್ನ ಮಾಡಬೇಕು. ಆದರೆ ಸತ್ಯವನ್ನ ಹೇಳ್ತಕ್ಕಂಥ ಕೆಲಸವನ್ನ ಮಾಡಬೇಕು. ಈಗ ಇತ್ತೀಚೆಗೆ ನಾನು ನೋಡ್ತಾ ಇದ್ದೀನಿ, ಒಡ್ಡರ್ಸೆ ರಘುರಾಮ್ ಶೆಟ್ಟರು ಇದ್ದಂಥ ಕಾಲ ಈಗಿನ ಕಾಲ ಬಹಳ ವ್ಯತ್ಯಾಸಗಳಾಗಿದ್ದಾವೆ ಅಂತಕ್ಕಂಥದ್ದನ್ನ ಬಹುಶಃ ನೀವೆಲ್ಲ ಒಪ್ಕೋತೀರಿ ಅಂತಕ್ಕಂಥದ್ದು ನನ್ನ ಭಾವನೆ. ಸಾಮಾಜಿಕ ನ್ಯಾಯ ಹೇಳುವಾಗ ಎಲ್ರಿಗೂ ಸಮಾನ ಅವಕಾಶಗಳು ಸಿಗ್ತಕ್ಕಂಥ ವ್ಯವಸ್ಥೆ ಇದೆಯಾ ಇಲ್ವಾ ಅಂತಕ್ಕಂಥದ್ದು ಬಹಳ ಮುಖ್ಯ. ನಮ್ಮ ಸಮಾಜದಲ್ಲಿ ಹೇಳಿ ಕೇಳಿ ಜಾತಿ ವ್ಯವಸ್ಥೆ ಇದೆ, ಅಸಮಾನತೆಗಳಿದ್ದಾವೆ. ಇದನ್ನ ಜನರಿಗೆ ಯಾಕೆ ಹಿಂಗಾಯ್ತು ಅಂತದನ್ನ ಜನರಿಗೆ ಹೇಳ್ಬೇಕಲ್ಲ ಸತ್ಯನ. ಈಗ ನನ್ನ ಪ್ರಕಾರ ಅಸಮಾನತೆ ನಿರ್ಮಾಣ ಆಗ್ಬೇಕಾದ್ರೆ ಬಹುಸಂಖ್ಯಾತ ವರ್ಗದ ಜನ ಅಕ್ಷರ ಸಂಸ್ಕೃತಿಯಿಂದ ವಂಚಿತರಾದದ್ದೇ ಕಾರಣ, ಆಮೇಲೆ ಜಾತಿ ವ್ಯವಸ್ಥೆ ಕಾರಣ ಅಲ್ವಾ. ಮತ್ತೆ ಅಸಮಾನತೆ ಎಲ್ಲಿವರೆಗೆ ಇರ್ತದೆ ಅಲ್ಲಿವರೆಗೆ ಸಮಾಜ ನಿರ್ಮಾಣ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಜಾತಿ ಹೋಗಕ್ಕೆ ಸಾಧ್ಯ ಇಲ್ಲ, ವರ್ಗ ಹೋಗಕ್ಕೆ ಸಾಧ್ಯ ಇಲ್ಲ. ಅದನ್ನ ನೇರವಾಗಿ ಜನಗಳಿಗೆ ತಿಳಿಸ್ತಕ್ಕಂಥ ಪ್ರಯತ್ನ ಆಗ್ಬೇಕು.